ಕ್ಯಾನಲ್ ಹೋರಾಟ ಮಾಡ್ತಿದ್ದೇವೆ. ನಾವು ಹೇಳಿದ್ದೇವೆ ಆ ಕ್ಯಾನಲ್ ಆಗಬಾರ್ದು ಅನ್ನೋದು ನಮ್ಮದು ಒತ್ತಾಸೆ ಇದೆ ಮತ್ತು ಹೋರಾಟ ಇದೆ. ಅದೇನಾದ್ರು ಹೋರಾಟ ಲಿಂಕ್ ಕ್ಯಾನಲ್ ಆದರೆ ಯಾವುದೇ ಇಲ್ಲಿ ರಕ್ತಪಾತ ಆದರೆ ಅದಕ್ಕೆ ನೇರ ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲಿಯ ಕಾಂಗ್ರೆಸ್ ಶಾಸಕರು ಹೊಣೆಗಾರರಾಗ್ತಾರೆ. ಹೇಳಿದ್ದೀವಲ್ಲ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ನಾವು ಅಸೆಂಬ್ಲಿಲಿ ಹೇಳಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಬೆವರು ನೀರು ಸೂಸಿ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೆ ತಂದಿದ್ದಾರೆ. ಇದನ್ನು ನೀವು ಮಾಗಡಿಗೆ ತೊಗೊಂಡು ಹೋಗೋದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ಮಾಗಡಿಗೆ ನೀವು ಕೊಡಬೇಡಿ ಅಂತ ಹೇಳಲ್ಲ. ನಾನೊಬ್ಬ 3 ಬಾರಿ ಶಾಸಕನಾಗಿರೋಂಥವನು ನಾನು ಕೊಡಬೇಡಿ ಮಾಗಡಿಗೆ ಅಂತ ಹೇಳಲ್ಲ. ನೀವು ಬೇರೆ ಕಡೆಯಿಂದ ಯೋಜನೆ ಮಾಡಿ. ತುಮಕೂರು ಜಿಲ್ಲೆಗೆ ನೀರು ಸಾಲ್ತಾ ಇಲ್ಲ, ಹೇಮಾವತಿ ನೀರು. ನಮಗೆ ಇವತ್ತೇನೋ ಮಳೆ ಬರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಿದೆ. ಆದ್ದರಿಂದ ನೀವು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಬೇರೆ ತಾಲೂಕುಗಳಿಗೆ, ಬೇರೆ ರಾಮನಗರ ಜಿಲ್ಲೆಗೆ ನೀರು ಕೊಡೋದಕ್ಕೆ ನಮ್ಮದು ವಿರೋಧ ಇದೆ. ನಾವು ವಿರೋಧ ಮಾಡ್ತೇವೆ. ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ಆ ಯೋಜನೆಯನ್ನು ನಿಲ್ಲಿಸ್ತೇವೆ. ನನ್ನ ಪ್ರಾಣ ಹೋದರೂ ಆ ಯೋಜನೆ ಬಿಡಲ್ಲ. ನಾನು ಗುಂಡಿಗೆ ಎದೆ ಕೊಟ್ಟು ನಿಂತ್ಕೊಳ್ತೀನಿ ರೈತರ ಪರ. ಈ ವಿಷಯದಲ್ಲಿ ಪರಮೇಶ್ ಸಾಹೇಬ್ರಿಗೆ ಹೇಳೋದಿಷ್ಟೇ, ಕೂಡಲೇ ಇದನ್ನು ನೀವು ಕೂತ್ಕೊಂಡು ಸ್ಥಗಿತ ಮಾಡಬೇಕು. ನೀವು ಆಗಸ್ಟ್ 15ರಲ್ಲೂ ಭಾಷಣ ಮಾಡಿದ್ರೆ, ಡಿಸೆಂಬರ್ 26 ರಿಪಬ್ಲಿಕ್ ಡೇಲೂ ಭಾಷಣ ಮಾಡಿದ್ರಿ. ನಾನು ಅಲ್ಲೇ ವಿರೋಧ ಮಾಡ್ತಿದ್ದೆ. ನೀವು ಒಳ್ಳೆಯವರು ಅಂತೇಳಿ ವಿರೋಧ ಮಾಡಲ್ಲ. ನೀವು ಆ ಯೋಜನೆ ಅನುಷ್ಠಾನ ಮಾಡಿರೋದನ್ನ ಲಿಂಕ್ ಕ್ಯಾನಲನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಅವತ್ತೇ ನಾವು ವಿರೋಧ ಮಾಡಿ ನಾವು ಪ್ರೊಟೆಸ್ಟ್ ಮಾಡ್ತೇವೆ, ನಾನು ಜ್ಯೋತಿ ಗಣೇಶ್. ಆದರೆ ಅದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಅವತ್ತು ನಾವು ನೋವನ್ನು ವ್ಯಕ್ತಪಡಿಸ್ತಿಲ್ಲ, ನಮ್ಮ ಭಾವನೆಗಳನ್ನು ಇನ್ನು ಮುಂದೇನಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಅದಕ್ಕೆ ನೀವೇ ನೇರ ಹೊಣೆಗಾರ ಆಗ್ತೀರಾ. ನಮ್ಮ ಇಡೀ ಜಿಲ್ಲೆಗೆ ಮೋಸ ಮಾಡಿ ನೀರು ತೊಗೊಳೋದಕ್ಕೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಾ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ನಿಲ್ಲಿಸು ಅಂತ ಹೇಳಿದ್ದೇವೆ. ಇಲ್ಲಿ ಗೇಮ್ ಮಾಡ್ತಾ ಇದ್ದಾರೆ. ಈ ಪರಮೇಶ್ವರರು ಇರ್ಬೋದು, ಇವರು ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ಇಲ್ಲಿಯ ರೈತರ ಭಾವನೆಗಳನ್ನು ತಿಳ್ಕೊಂಡು ಮುಖ್ಯಮಂತ್ರಿಗೆ ಹೇಳಿ ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಹೇಳಿ ನಿಲ್ಲಿಸಬೇಕು. ಇವರೇ ಅದನ್ನು ಒತ್ತಾಸೆ ಇಟ್ಕೊಂಡು ಅದನ್ನು ಒಳ್ಳೆಯ ಯೋಜನೆ ಅನ್ನೋ ಥರ ಮಾತಾಡ್ರೆ ತಪ್ಪಾಗುತ್ತೆ ರಾಜಕೀಯದಲ್ಲಿ. ಸ್ಟೇಟಸ್ಸು ಇಲ್ಲಿ ನಮ್ಮ ಗುಬ್ಬಿ ಭಾಗದಲ್ಲಿ ನಾವೆಲ್ಲ ಕೋರ್ಟ್ಗೆ ಹಾಕಿದ್ದೇವೆ. ರೈತರ ಜಮೀನನ್ನ ಅಕ್ವಿಜೇಷನ್ ಮಾಡ್ದಲೇ ಬೇರೆ ಬೇರೆ ಕಡೆ ತೊಗೊಂಡೋಗೋದನ್ನು ನಾವು ವಿರೋಧ ಮಾಡಿದ್ದೇವೆ. ಮತ್ತು ಎಲ್ಲಿ ಕೋರ್ಟಲ್ಲಿ ಫೈಟ್ ಮಾಡಬೇಕು ಅಲ್ಲೂ ಒಂದು ಕಡೆ ಮಾಡ್ತಾಯಿದ್ದೇವೆ. ಗುಬ್ಬಿಗೆ ನೀರನ್ನು ತೊಗೊಂಡೋಗೋಂಥ ಸಂದರ್ಭ, ಗುಬ್ಬಿಯನ್ನು ವಂಚಿಸೆ ಮಾಡಿ ನೀರು ತೊಗೊಂಡೋಗೋಂಥ ಸಂದರ್ಭದಾಗ ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಅವ್ರನ್ನೂ ಜೊತೆಲಿ ಸೇರಿಸ್ಕೊಂಡು, ಗುಬ್ಬಿಯ ಶಾಸಕರನ್ನ ಜೊತೆಲಿ ಸೇರಿಸ್ಕೊಂಡು, ಕಾಂಗ್ರೆಸ್ ಪಕ್ಷ ಇದ್ದರು ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಇದು ನಿಲ್ಲಿಸೋದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಅದು ಮಾಡಲಿಕ್ಕೆ ಕದ್ದು ಮುಚ್ಚಿ ನಮಗೆ ಇಂಪಾರ್ಟೆಂಟ್ ಇರೋದು ಬಾಟಲ್ ನೆಕ್ ಈಸ್ ನಮ್ಮದು ಇಲ್ಲಿ ಗುಬ್ಬಿ. ಅಲ್ಲಿ ಕುಣಗಲ್ ಕಡೆ ಮಾಡ್ಕೊಳ್ಳಿ. ಇಲ್ಲಿಗೆ ತಾನೇ ಬಿಡೋದು, ನಮ್ಮ ಜಿಲ್ಲೆಯಿಂದ ತಾನೇ ಪೈಪ್ ಹಾಕಕ್ಕೆ ಬಿಡದಲ್ಲೇ ಇರೋದು. ಇಲ್ಲಿಗೆ ಬಂದಾಗ ನಮ್ಗೆ ಗೊತ್ತಿದೆ ಹೆಂಗೆ ನಿಲ್ಲಿಸ್ಬೇಕು ಅಂತ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹೆಂಗೆ ನೀರು ತೊಗೊಂಡೋಗ್ತಾ ನೋಡೋಣ. ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತ ಇಲ್ಲ ರೈತರ ತಾಕತ್ತ ನೋಡ್ತೇವೆ ನಾವು. ನಾನು ಹೇಳ್ತೀನಲ್ರಿ, ನಮ್ಮದು ಮೇಯ್ನ್ ಕ್ಯಾನಲಲ್ಲಿ ಹೊಡಿಬೇಕಾದ್ರಲ್ಲಿ ಗುಬ್ಬಿ ಹತ್ರ ತಾಕತ್ತಿದ್ರೆ ಕಾಂಗ್ರೆಸ್ನವ್ರಿಗೆ, ರೈತರ ಇಲ್ಲ ಕಾಂಗ್ರೆಸ್ ಪಾರ್ಟಿನ ಇಲ್ಲ ಪರಮೇಶ್ ಸಾಹೇಬ್ರ ನೋಡ್ತೀವಿ ನಾವು.